ಓಂ ಶ್ರೀ ರಾಘವೇಂದ್ರಾಯ ನಮ. ಶ್ರೀ ರಾಘವೇಂದ್ರ ಚರಿತೆ. ಶ್ರೀ ಗುರುಗಳ ಅವತಾರಗಳು. ಹಲವು ಯುಗಗಳ ಹಿಂದೆ ಸತ್ಯಲೋಕದಲ್ಲಿ ಶಂಕುಕಣ್ಣನೆಂಬ ಸೇವಕನಿದ್ದನು. ಇವನು ಸತ್ಯಲೋಕದ ಒಡೆಯನಾದ ಬ್ರಹ್ಮದೇವರ ಶ್ರೀಹರಿಪೂಜೆಗೆ ತುಳಸಿ ಹೂವುಗಳನ್ನು ತಂದುಕೊಡುವ ಕಾರ್ಯದಲ್ಲಿ ನಿರಂತರಾಗಿರುತ್ತಿದ್ದನು. ಒಂದು ದಿನ ರಾಮರೂಪದ ಶ್ರೀಹರಿಪೂಜೆಗೆ ಶಂಕುಕಣ್ಣನು ತುಳಸಿ ಹೂವುಗಳನ್ನು ತರಲು ತಡ ಮಾಡಿದನು. ಅವನು ಹೂವುಗಳನ್ನು ತರುವುದು ಬಿಟ್ಟು ಶ್ರೀರಾಮನ ಸುಂದರ ರೂಪವನ್ನು ನೋಡುತ್ತಾ ಇದ್ದು ಬಿಟ್ಟನು. ಬ್ರಹ್ಮದೇವರು ಹೊತ್ತಿಗೆ ಸರಿಯಾಗಿ ಶಂಕುಕಣ್ಣನು ಹೂವುಗಳನ್ನು ತರಲಿಲ್ಲವೆಂದು, ಇದರಿಂದ ಪೂಜೆಗೆ ಅಡ್ಡಿಯಾಯಿತೆಂದು ಸಿಟ್ಟಾದರು. ಎಲ್ಲವೂ ಶ್ರೀಹರಿಯ ಮಾಯೆ. ಬ್ರಹ್ಮದೇವರು ಶಂಕುಕಣ್ಣನಿಗೆ ರಾಕ್ಷಸನಾಗಿ ಭೂಲೋಕದಲ್ಲಿ ಜನಿಸು ಎಂದು ಶಾಪವಿತ್ತರು. ಬ್ರಹ್ಮದೇವನರಿತ ಶಾಪ ಕೇಳಿ ಶಂಕುಕಣ್ಣ ಹೆದರಿ ಕಂಗಾಲಾಗಿ ಓಡಿ ಬಂದು ಬ್ರಹ್ಮದೇವರಿಗೆ ಅಡ್ಡ ಬಿದ್ದು ತಾನು ತಪ್ಪು ಮಾಡಿರುವೆನೆಂದು ಕ್ಷಮಿಸಬೇಕೆಂದು ಹಂಗಲಾಚಿದನು. ಶಂಕುಕಣ್ಣನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸುಪ್ರನ್ನರಾದ ಬ್ರಹ್ಮದೇವರು, ಶಂಕುಕಣ್ಣ, ನೀನು ರಾಕ್ಷಸನಾಗಿ ಜನಿಸುವೆಯಷ್ಟೇ, ಆದರೆ ಸ್ವಭಾವದಲ್ಲಿ ದೈವಿಕವಾಗಿ ಶ್ರೀಹರಿಯ ಭಕ್ತನಾಗಿ ಮೆರೆಯುವೆ. ಯಾವ ಶ್ರೀರಾಮನ ಪೂಜೆಗೆ ಹೂಗಳನ್ನು ತರದೆ ವಿಘ್ನ ಮಾಡಿದೆ ಎಂದು ಶಾಪಕ್ಕೊಳಗಾದೆಯೋ, ಅದೇ ಈ ಶ್ರೀರಾಮನಿಂದ ಪೂಜಿಸಲ್ಪಟ್ಟ ಶ್ರೀ ಮೂಲ ರಾಮನನ್ನು ಸೇವಿಸುತ್ತಾ ಲೋಕ ಕಲ್ಯಾಣಕರನಾಗಿ ಶ್ರೀ ಹರಿ ಪಾದವನ್ನು ಸೇರುವೆ ಎಂದು ವರ ನೀಡಿದರು. ಶಂಕುಕಣ್ಣನು ಭಗವಾನ್ ಶ್ರೀಹರಿಯ ಸರ್ವತೋಮಹತ್ವವನ್ನು ಪ್ರಚಾರಪಡಿಸುವ ಘನದ್ವೇಷದಿಂದ ಭೂಲೋಕದಲ್ಲಿ ಬ್ರಹ್ಮದೇವರ ಅಣತಿಯಂತೆ ಅವತರಿಸಲು ಸಿದ್ಧನಾದನು. ಮುಂದೆ ಶಂಕುಕಣ್ಣನೇ ರಾಕ್ಷಸ ರಾಜ ಹಿರಣ್ಯಕಶಿಪುವಿಗೆ ಪ್ರಹ್ಲಾದನೆಂಬ ಮಗನಾಗಿ ಹುಟ್ಟಿ ಭಾಗವತೋತ್ತಮನಾಗಿ ಮೆರೆದನು. ಶಾಪಗ್ರಸ್ತನಾಗಿ ಭೂಲೋಕದಲ್ಲಿ ಜನಿಸಿದ ಹಿರಣ್ಯಕಶಿಪು ತನ್ನ ಪೂರ್ವ ಜನ್ಮದಲ್ಲಿ ವಿಷ್ಣುವಿನ ಸೇವೆ ಮಾಡಿಕೊಂಡು ಪರಮಭಕ್ತ. ಈತನ ತಮ್ಮ ಹಿರಣ್ಯಕಶ. ಇವರಿಬ್ಬರು ಜಯ ವಿಜಯರೆಂದು ವೈಕುಂಠ ಲೋಕದಲ್ಲಿ ದ್ವಾರಪಾಲಕರಾಗಿದ್ದರು. ಒಮ್ಮೆ ಸನಕಾದಿ ಮುನಿಗಳು ಮಹಾವಿಷ್ಣುವಿನ ದರ್ಶನಾರ್ಥನಾಗಿ ಬಂದಾಗ ಅವರನ್ನು ಒಳಗೆ ಬಿಡದೆ ಜಂಬದಿಂದ ಬೀಗುತ್ತಾ ಬಾಗಿಲಲ್ಲೇ ತಡೆದರು. ಬಂದಿದ್ದವರು ಸಾಮಾನ್ಯರಲ್ಲ. ಕೂಡಲೇ ಜಯ ವಿಜಯರಿಗೆ ದೈತ್ಯರಾಗಿ ಭೂಲೋಕದಲ್ಲಿ ಜನಿಸರೆಂದು ಶಾಪವಿತ್ತರು. ಅದರ ಪರಿಣಾಮವಾಗಿ ಇಬ್ಬರು ಭೂಮಂಡಲದಲ್ಲಿ ಕಶ್ಯಪನಿಗೆ ಮಕ್ಕಳಾಗಿ ದಿತಿದೇವಿಯ ಗರ್ಭದಲ್ಲಿ ಜನಿಸಿದರು. ಮುಂದುವರಿಯುವುದು. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ.